ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 9ನೇ ಮ್ಯಾಚ್ ಡ್ರಾ ಆಯಿತು ಕೂಡ. ಡ್ರಾ ಆದ ನಂತರ ಬಾಂಗ್ಲಾದೇಶದ ಕ್ಯಾಪ್ಟನ್ ಶಾಂಟ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಚಾಂಪಿಯನ್ ಟ್ರೋಫಿಯ ಪಾಯಿಂಟ್ಸ್ ಟೇಬಲ್ ನೋಡ್ಕೊಬರೋದಾದ್ರೆ, ಚಾಂಪಿಯನ್ ಟ್ರೋಫಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಗ್ರೂಪ್ ಎ ನಲ್ಲಿ ಟಾಪ್ ನಲ್ಲಿ ಇರುವುದು ನ್ಯೂಜಿಲೆಂಡ್. ಆಡಿದಂತ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ +0.863 ಇದೆ. ಆಲ್ಸೋ 4 ಪಾಯಿಂಟ್ ಕೂಡ ನ್ಯೂಜಿಲೆಂಡ್ ಮಾಡಿದೆ. ಹಾಗೂ ಗ್ರೂಪ್ ಎ ನಲ್ಲಿ ಟಾಪ್ 2 ನಲ್ಲಿ ಇರುವುದು ಇಂಡಿಯಾ. ಆಡಿದಂತೆ 2 ಮ್ಯಾಚ್ ಗಳಲ್ಲಿ 2 ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ +0.647 ಇದೆ. ಆಲ್ಸೋ 4 ಪಾಯಿಂಟ್ ಕೂಡ ಇಂಡಿಯಾ ಮಾಡಿದೆ. ಇನ್ನು ಬಾಂಗ್ಲಾದೇಶ ಆಡಿದಂತ 3 ಮ್ಯಾಚ್ ಗಳಲ್ಲಿ 1 ವಿನ್ ಆಗಿದೆ. ಇವತ್ತು ಮ್ಯಾಚ್ ಡ್ರಾ ಆದ ನಂತರ ಬಾಂಗ್ಲಾದೇಶಕ್ಕೆ 1 ಪಾಯಿಂಟ್ ಬಂದಿದೆ. ಬಾಂಗ್ಲಾದೇಶ ಆಡಿದಂತ 3 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಗೆದ್ದಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ -0.443 ಇದೆ. ಆಲ್ಸೋ 1 ಪಾಯಿಂಟ್ ಕೂಡ ಬಾಂಗ್ಲಾದೇಶಕ್ಕೆ ಬಂದಿದೆ. ಇನ್ನು ಪಾಕಿಸ್ತಾನ ಗ್ರೂಪ್ ಎ ನಲ್ಲಿ ಲಾಸ್ಟ್ ನಲ್ಲೇ ಇದೆ. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಟೂರ್ನಿಯಿಂದ ಹೊರಗೆ ಉಳಿದಿದೆ. ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ ನಲ್ಲಿ ಇರೋದು ಸೌತ್ ಆಫ್ರಿಕಾ. ಆಡಿದಂತ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ವಿನ್ ಆಗಿದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ +2.140 ಇದೆ. ಆಲ್ಸೋ 3 ಪಾಯಿಂಟ್ ಕೂಡ ಸೌತ್ ಆಫ್ರಿಕಾಗೆ ಬಂದಿದೆ. ಇನ್ನು ಆಸ್ಟ್ರೇಲಿಯಾ ಆಡಿದಂತ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಡಾಮಿನೇಟ್ ಮಾಡಿದೆ. ಆಲ್ಸೋ ಆಸ್ಟ್ರೇಲಿಯಾ ಗ್ರೂಪ್ ಬಿ ನಲ್ಲಿ ಟಾಪ್ 2 ನಲ್ಲಿ ಇದೆ. ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ +0.475 ಇದೆ. ಆಲ್ಸೋ 3 ಪಾಯಿಂಟ್ ಕೂಡ ಆಸ್ಟ್ರೇಲಿಯಾ ಮಾಡಿದೆ. ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ 3 ನಲ್ಲಿ ಇರುವುದು ಅಫ್ಘಾನಿಸ್ತಾನ. ನಿನ್ನೆ ಮ್ಯಾಚ್ ಗೆದ್ದ ನಂತರ ಅಫ್ಘಾನಿಸ್ತಾನದ ಪಾಯಿಂಟ್ ಟೇಬಲ್ ನಲ್ಲಿ ಬದಲಾವಣೆ ಆಗಿದೆ. ಆಡಿದಂತ 2 ಮ್ಯಾಚ್ ಗಳಲ್ಲಿ 1 ಮ್ಯಾಚ್ ಅಫ್ಘಾನಿಸ್ತಾನ ವಿನ್ ಆಗಿದೆ ನಿನ್ನೆ. ಹಾಗೂ ನೆಟ್ ರನ್ ರೇಟ್ ನೋಡ್ಕೊಬರೋದಾದ್ರೆ -0.990 ಇದೆ. ಆಲ್ಸೋ 2 ಪಾಯಿಂಟ್ ಕೂಡ ಅಫ್ಘಾನಿಸ್ತಾನಗೆ ಬಂದಿದೆ. ಇನ್ನು ಗ್ರೂಪ್ ಬಿ ನಲ್ಲಿ ಲಾಸ್ಟ್ ನಲ್ಲಿ ಇರುವುದು ಇಂಗ್ಲೆಂಡ್ ಆಲ್ಸೋ ಚಾಂಪಿಯನ್ ಟೂರ್ನಿಯಿಂದ ಹೊರಗೆ ಉಳಿದಿದೆ. ಚಾಂಪಿಯನ್ ಟ್ರೋಫಿ 9ನೇ ಪಂದ್ಯದಲ್ಲಿ ಮ್ಯಾಚ್ ಡ್ರಾ ಆದ ನಂತರ ಶಾಂಟ್ ಅವರು ಹೀಗೆ ಹೇಳಿದ್ದಾರೆ ನೋಡಿ: ಈ ಸೋಲು ನನಗೆ ತುಂಬಾ ನಿರಾಸೆ ಉಂಟು ಮಾಡಿದೆ. ನಾನು ಮ್ಯಾಚ್ ಗೆಲ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಒಳ್ಳೆ ಫಲಿತಾಂಶ ಸಿಗ್ಲಿಲ್ಲ. ನಾವು 1 ಮ್ಯಾಚ್ ಕೂಡ ವಿನ್ ಆಗ್ಲಿಲ್ಲ. ಇದು ನನಗೆ ತುಂಬಾ ನಿರಾಸೆ ಉಂಟು ಮಾಡಿದೆ. ನನ್ನ ಅನಿಸಿಕೆ ಪ್ರಕಾರ ಚಾಂಪಿಯನ್ ಟ್ರೋಫಿ ಇಂಡಿಯಾ ಗೆಲ್ಲುತ್ತೆ ಈ ಸತಿ ಅಂತ ಶಾಂಟ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.